ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ನೀವೇನಾದರೂ ಯೂಟ್ಯೂಬ್ನಲ್ಲಿ ಓಪನ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಇದು ತಿಳಿದಿರಬೇಕು ಫ್ರೆಂಡ್. ವೈ ಟಿ ಅಂದರೆ ಏನು, ವೈ ಟಿನಲ್ಲಿ ಏನೇನು ಅಪ್ಡೇಟ್ಸ್ ಬರುತ್ತೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿಲ್ಲ ಅಂದರೆ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಇನ್ನೂ ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ಫ್ರೆಂಡ್. ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಫ್ರೆಂಡ್. ಬನ್ನಿ, ನಾವಿವತ್ತು ವೈ ಟಿ ಅಂದರೆ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ವೈ ಟಿನ ಪ್ಲೇ ಲಿಸ್ಟಲ್ಲಿ ಹೋಗಿ ವೈ ಟಿ ಸ್ಟುಡಿಯೋ ಅಂತ ಹೊಡೀರಿ ಫ್ರೆಂಡ್. ಅಲ್ಲಿ ಶೋ ಆಗಿಬಿಡುತ್ತೆ ಈ ಆ್ಯಪು, ವೈ ಟಿ ಆ್ಯಪ್ ಅಂತ. ಇದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಇಲ್ಲಿರುತ್ತೆ ಫ್ರೆಂಡ್. ನಿಮ್ಮ ಯೂಟ್ಯೂಬ್ಗೆ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ಸು ಇಲ್ಲಿ ಅಪ್ಲೋಡ್ ಆಗಿರುತ್ತೆ ಫ್ರೆಂಡ್. ನಾನಿವಾಗ ಪ್ಲೇ ಲಿಸ್ಟಲ್ಲಿ ವೈ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇಂಟರ್ಫೇಸ್ ಇದೆ ನಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಬರೋಣ. ಡ್ಯಾಶ್ ಬೋರ್ಡ್ದಾಯಿತು. ಈಗ ನೆಕ್ಸ್ಟು ಎರಡನೇದು ಬನ್ನಿ ಫ್ರೆಂಡ್. ಇಲ್ಲಿ ನಿಮಗೆ ಏನೇನು ಅಂತ ಹೇಳ್ಕೊಡ್ತೀನಿ. ನಿಮ್ಮದು ಆಲ್ ಶಾರ್ಟ್ ವಿಡಿಯೋ, ಲಾಂಗ್ ವಿಡಿಯೋಗಳು ಇಲ್ಲಿ ಶೋ ಆಗುತ್ತೆ ಫ್ರೆಂಡ್. ನೋಡಿ, ನಂದು ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಶೋ ಆಗ್ತಿದೆ. ನೆಕ್ಸ್ಟು ಫ್ರೆಂಡ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ನಿಮ್ಮದು ಸಾಮಾನ್ಯಕ್ಕಿಂತ ಹೆಚ್ಚು ಜನ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು ಜನ ವೀಕ್ಷಿಸ್ತಾ ಇದ್ದಾರೆ, ಎಷ್ಟು ಗಂಟೆ ವಾಚ್ ಅವರ್ ಆಗಿದೆ, ನಿಮ್ಮ ವಾರದ ರೀಕ್ಯಾಪ್ ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ ಫ್ರೆಂಡ್. ನೀವೇನಾದರೂ ಲೈವ್ಗೆ ಹೋಗಿದ್ರೆ ನಿಮ್ಮದು ಯಾವುದು ಟಾಪ್ ಕಾಂಟ್ಯಾಕ್ಟಲ್ಲಿ ನಿಮ್ಮ ಜನ ವೀಕ್ಷಿಸ್ತಾ ಇದ್ದಾರೆ ಅಂತ ಎಲ್ಲ ಇರುತ್ತೆ. ನೋಡಿ, ನಂದು ರೀಕ್ಯಾಪ್ ಇದು ಫ್ರೆಂಡ್. ವೈ ಟಿನಲ್ಲಿ ಸಿಗೋದು ಫ್ರೆಂಡ್. ಇದು ಜನರು ನಿಮ್ಮನ್ನ ಎಷ್ಟು ಜನ ಟೂ ಇನ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಹೇಗೆ ನಿಮ್ಮನ್ನು ಹುಡುಕ್ತಾ ಇದ್ದಾರೆ, ಅವರು ಜಾಸ್ತಿ ನಮ್ಮದು ಯಾವುದು ವೀಡಿಯೋಸ್ನ ಇಷ್ಟಪಟ್ಟಿದ್ದಾರೆ, ಎಷ್ಟು ಲೈಕ್ಸು, ಎಷ್ಟು ಹಂಚಿಕೆಗಳು, ಎಷ್ಟು ಕಮೆಂಟು, ಮತ್ತು ನಾವು ಯಾವುದನ್ನು ಜಾಸ್ತಿ ವೀಡಿಯೋನ ನೋಡ್ತಾ ಇದ್ದೀವಿ ವೈ ಟಿನಲ್ಲಿ ಅನ್ನೋದು ಕೂಡ ತೋರಿಸುತ್ತೆ ಫ್ರೆಂಡ್. ನೋಡಿ, ಈ ಥರ ಅಲ್ಲಿ ನಿಮಗೆ ಯಾವುದೇ ಮೆಸೇಜ್ ನಿಮಗೆ ಯೂಟ್ಯೂಬಲ್ಲಿ ಕಾಣಿಸಿಲ್ಲ ಅಂದ್ರೂ ಇಲ್ಲಿ ವೈ ಟಿನಲ್ಲಿ ನಿಮಗೆಲ್ಲ ಮೆಸೇಜಸ್ಸು ಶೋ ಆಗಿಬಿಡುತ್ತೆ ಫ್ರೆಂಡ್. ಎಷ್ಟು ಜನ ನಿಮ್ಮದು ವೀಕ್ಷಣೆ ಪಡೆದಿದೆ ಅಂತ ಇಲ್ಲಿ ವೈ ಟಿನಲ್ಲಿ ಕ್ಲಿಯರಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಹೋಗಿ, ಯಾರು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀರಾ ಅವರೆಲ್ಲ ವೈ ಟಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್. ನೆಕ್ಸ್ಟು ಬನ್ನಿ ಫ್ರೆಂಡ್. ಆಡ್ನು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಲಾಸ್ಟಲ್ಲಿರುತ್ತೆ ಫ್ರೆಂಡ್. ಅಲ್ಲಿ ನೋಡಿ ಫ್ರೆಂಡ್, ನಮ್ಮದು ಗೊತ್ತಾಗ್ಬಿಡುತ್ತೆ ಸಾರ್ವಜನಿಕರ ವೀಕ್ಷಣೆ ಎಷ್ಟು ಆಗಿದೆ. ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಫ್ರೆಂಡ್ ವೀಕ್ಷಣೆಗಳು ನಮ್ಮದು ಎಷ್ಟು ನಡೀತಾ ಇದೆ ಅನ್ನೋದು. ಅವರು ಈಗ ನೋಡಿ ಫ್ರೆಂಡ್, ನಾನು ತೋರಿಸ್ತೀನಿ ನಿಮ್ಮದು ಸಬ್ಸ್ಕ್ರೈಬ್ ಎಷ್ಟಾಗಿದ್ದಾರೆ, ಸಾರ್ವಜನಿಕರ ವೀಕ್ಷಣೆ ಮತ್ತು ಶಾರ್ಟ್ ವೀಡಿಯೋಸು. ನೀವೇನಾದರೂ ಮೋನೋಗೆ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿರುವ ಎರಡು ಫ್ಯೂಚರ್ಸ್ಗಳನ್ನ ನೀವು ಪಡ್ಕೋಬೇಕು ಫ್ರೆಂಡ್. ಆ ಎರಡು ಫ್ಯೂಚರ್ಸ್ ಏನು ಅಂದರೆ ಫ್ರೆಂಡ್, 3,000 ನೀವು ಸಾರ್ವಜನಿಕ ವೀಕ್ಷಣೆಯನ್ನು ಪಡೆದಿರಬೇಕು. ಮತ್ತು ಶಾರ್ಟ್ ವಿಡಿಯೋದಲ್ಲಿ ಫ್ರೆಂಡ್ 30 ಲಕ್ಷ ಶಾರ್ಟ್ ವಿಡಿಯೋ ಪಡೆದಿದ್ರೆ ನೀವು ಅಪ್ಲೋಡ್ ಮಾಡೋದಕ್ಕೆ ಆಗೋದು ಫ್ರೆಂಡ್, ನೀವು ಮೋನೋಗೆ. ಮತ್ತು 2 ಅಂತ ಇರುತ್ತೆ. ಈ ಅರ್ಜಿ ಸಲ್ಲಿಸುವ ಕುರಿತು ಇನ್ನಷ್ಟು ತಿಳಿಯಲು ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಆಗೋಗುತ್ತೆ ಫ್ರೆಂಡ್. ನೀವೇನಾದರೂ ಈ ಫ್ಯೂಚರ್ಸಲ್ಲಿ ನೀವು ಮುಂದುವರೆದಿದ್ದೀರಾ ಅಥವಾ 2 ಫ್ಯೂಚರ್ಸು ನಿಮಗೆ ಓಕೆ ಆಗಿದೆ, 4,000 ಸಬ್ಸ್ಕ್ರೈಬರು ಅಥವಾ 3,000 ಸಬ್ಸ್ಕ್ರೈಬರು ಮತ್ತು ವಾಚ್ ಅವರು ಎಲ್ಲ ಪಡ್ಕೊಂಡಿದ್ರೂ ವೇಸ್ಟು ಫ್ರೆಂಡ್. ನೀವು ಕರೆಕ್ಟಾಗಿ ಇಲ್ಲಿ 3,000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ರೇ ಫ್ರೆಂಡ್ ನಿಮಗೆ ಮೋನೋಗೆ ಅಪ್ಲೈ ಮಾಡೋದಕ್ಕೆ ಆಗೋದು. ಸೊ ಬನ್ನಿ, ಇಲ್ಲಿ ಹೊಸ ವೀಕ್ಷಣೆ ಲೈವ್ ಎಷ್ಟಾಗಿದೆ, ಶಾರ್ಟ್ ವಿಡಿಯೋ, ನಿಮ್ಮದು ಲಾಂಗ್ ವಿಡಿಯೋ ಎಷ್ಟು, ಮತ್ತು ಅವರು ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಮರಳಿ ಭೇಟಿ ನೀಡಿರ್ತಾರಲ್ಲ ಅದೆಲ್ಲ ಇರುತ್ತೆ ಫ್ರೆಂಡ್ ವೈ ಟಿನಲ್ಲಿ. ನೋಡಿ ಫ್ರೆಂಡ್, ಈ ಫೀಚರ್ಸ್ ನನಗೆ ಈ ಫ್ಯೂಚರ್ ನನಗೆ ಬಂದಿದೆ ಫ್ರೆಂಡ್. ನಿಮಗೆ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಮುಂದೆ ನಿಮಗೆ ಬಂದೇ ಬರುತ್ತೆ ಫ್ರೆಂಡ್. ಈ ಫ್ಯೂಚರ್ನಲ್ಲಿ ಫ್ರೆಂಡ್ ಎಲ್ಲನೂ ಡೀಟೇಲಾಗಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್. ಫ್ರೆಂಡ್, ಸಬ್ಸ್ಕ್ರೈಬರು ನಮ್ಮದು ವಿಡಿಯೋನ ಯಾವ ಟೈಮಲ್ಲಿ ಅವರು ಅಲರ್ಟ್ ಆಗಿರ್ತಾರೆ, ಯಾವ ಟೈಮಲ್ಲಿ ನಮ್ಮದು ಯೂಟ್ಯೂಬನ್ನು ಅವರು ಓಪನ್ ಮಾಡಿ ನೋಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ ಅನ್ನೋದು ಇಲ್ಲಿ ನನಗೆ ಬಂದಿದೆ ಫ್ರೆಂಡ್. ಈ ಫ್ಯೂಚರ್ ನಿಮಗೇನಾದರೂ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಮುಂದೆ ಬರುತ್ತೆ ನೋಡಿ. ನನ್ನ ಸಬ್ಸ್ಕ್ರೈಬರು 6 ಗಂಟೆ ಮತ್ತು 12 ಗಂಟೆ ಅಲ್ಲಿ ನನ್ನ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾರೆ ಫ್ರೆಂಡ್. ಬೆಳಿಗ್ಗೆ 6 ಗಂಟೆ ಮತ್ತು 12 ಗಂಟೆ ಮತ್ತು ಸಾಯಂಕಾಲ 6 ಗಂಟೆಯಲ್ಲೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನನ್ನ ಸಬ್ಸ್ಕ್ರೈಬ್ಗಳು ನೋಡ್ತಾರೆ ಫ್ರೆಂಡ್, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಫ್ರೆಂಡ್ಸ್ಗಳು. ಸೊ ಇಲ್ಲಿ ಶೋ ಆಗಿಬಿಡುತ್ತೆ ಎಲ್ಲ
ಪ್ರತಿಯೊಂದು ಇದರಲ್ಲೇ ಕೊಟ್ಟಿರ್ತಾರೆ ಫ್ರೆಂಡ್. ನೀವು ಇನ್ನೂ ಯಾರಾದರೂ YTನ ಡೌನ್ಲೋಡ್ ಮಾಡಿಲ್ಲ ಅಂದರೆ YTನ ಡೌನ್ಲೋಡ್ ಮಾಡಿ ಅಪ್ಡೇಟ್ಸ್ಗಳನ್ನ ತಿಳ್ಕೊಳ್ಳಿ ಫ್ರೆಂಡ್. ಬನ್ನಿ ಫ್ರೆಂಡ್, ನೆಕ್ಸ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯೂಟ್ಯೂಬಲ್ಲಿ ನೀವು ಏನಾದರೂ ಲೈವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಫ್ರೆಂಡ್, ನಾನಿಲ್ಲಿ ನೋಡಿ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಿದ್ದೀನಿ. YTನೇ ಓಪನ್ ಮಾಡ್ಕೊಂಡಿರೋದು ಫ್ರೆಂಡ್. ನೋಡಿ, ಓಪನ್ ಮಾಡಿದೆ. ಇಲ್ಲಿ ಶಾರ್ಟು ಲಾಂಗು ಯಾವುದೇ ವೀಡಿಯೋನ ಹಾಕಿದ್ರೂ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನೀವು ಲೈವ್ನ ಹೆಂಗೆ ಅಲ್ಲಿ ಖಾಸಗಿ ಅಂತಿರುತ್ತೆ ಅದನ್ನು ಪಬ್ಲಿಕ್ ಮಾಡಬೇಕು ಫ್ರೆಂಡ್. ಅವರೇ ತೋರಿಸ್ಕೊಟ್ಟಿರ್ತಾರೆ. ನೋಡಿ, ನಾನಿಲ್ಲಿ ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ. ಖಾಸಗಿ ಅಂತಿತ್ತು, ಎಲ್ಲ ಲೈವ್ ಕೂಡ ಹಾಗೆ ಇರುತ್ತೆ, ಎಲ್ಲರದ ಲೈವು ಕೂಡ ಹಾಗೆ ಇರುತ್ತೆ. ಅಲ್ಲಿ ನಿಮಗೆ ಈ ಥರ ತೋರಿಸುತ್ತೆ ಇಂಟರ್ಫೇಸ್. ನೀವು ಅದನ್ನು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ಎಡಿಟಿಂಗ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಎರಡನೇದೇ ಕಾಣಿಸ್ತಾ ಇದೆಯಲ್ಲ ಖಾಸಗಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಸಾರ್ವಜನಿಕ ಅನ್ನೋದನ್ನು ಅಪ್ಲೋಡ್ ಮಾಡಬೇಕು. ಆಗ ಎಲ್ಲರಿಗೂ ಕಾಣಿಸುತ್ತೆ ಫ್ರೆಂಡ್. ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಡೀಟೇಲಾಗಿ ತಿಳಿಸ್ಕೊಟ್ಬಿಡ್ತೀನಿ ಬನ್ನಿ. 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಎಡಿಟಿಂಗ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅವರು ಹೇಳಿದ್ದಾರೆ, ಸೊ ನಿಮಗೆ ಅದು ಕಾಣಿಸ್ತಾ ಇಲ್ಲ, ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಲೈವ್ ವಿಡಿಯೋ ಅದು ಖಾಸಗಿಯಾಗಿರುತ್ತೆ, ನೀವು ಯಾವಾಗ ಬೇಕಾದರೂ ಸಾರ್ವಜನಿಕರಿಗೆ ಅಪ್ಲೋಡ್ ಮಾಡಬಹುದು ಅಂತ ನಿಮ್ಗೆ ಅಲ್ಲಿ ಸಣ್ಣದಾಗಿ ಕೊಟ್ಟಿರ್ತಾರೆ ಫ್ರೆಂಡ್. ನೀವು ಯಾವಾಗಲೇ ಆದ್ರೂ ಲೈವ್ ಆನ್ ಮಾಡಿ ಎಂಡ್ ಆದಮೇಲೆ ಸಾರ್ವಜನಿಕಗೆ ನೀವು ಕ್ಲಿಕ್ ಮಾಡ್ಕೋಬೇಕು. ಖಾಸಗಿ ಅಂತಿರುತ್ತೆ, ನೀವು ಯಾವಾಗ್ಲೂ ಅಪ್ಡೇಟ್ ಮಾಡ್ಕೊಳ್ಳಿ ಫ್ರೆಂಡ್. ಯೂಟ್ಯೂಬಲ್ಲಿ ನೀವು ಯಾವಾಗಲೂ ಅಲರ್ಟಾಗಿರಬೇಕು ಅಂತ ನಾನು ನಿಮಗೆ ಕೇಳ್ಕೊತೀನಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.